ಅದಲ್ಲಿ 40 ವರ್ಷದಿಂದ ಏನ್ ಕೆಲಸ ಮಾಡ್ತೀಯಮ್ಮ? ಗಾರೆ ಕೆಲಸ. ಗಾರೆ ಕೆಲಸ ಮಾಡ್ತೀರಾ? 2000 ಬರ್ತಿಲ್ವಾ? ಇಲ್ಲ ಯಾಕೆ? ಇಲ್ಲ ಬಂದಿಲ್ಲ. ಯಾಕೆ? ಕೊಡಲ್ಲ ಅಂತೆ. ರೇಷನ್ ಕಾರ್ಡ್ ಹಾ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿ ನೋಡಿ ಅಜ್ಜಿ ಬಲೆ ಬ್ರಿಲಿಯಂಟ್ ಅದ ಅಜ್ಜಿ. ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ. ಅದಕ್ಕೆ ತುಂಬಾ ಯಾಕೆ ರೇಷನ್ ಕಾರ್ಡ್ ಮಾಡಿಸ್ಬಾರ್ದಾ? ಮಾಡಿಸಿದ್ರೆ ಅಲ್ಲಿ ಏನು ಆಗ್ತಾ ಇಲ್ಲ. ಇವಾಗ ಸ್ಟೀಮ್ ಇಲ್ಲ ಅಂತಾರೆ. ಸ್ಕೀಮ್ ಇಲ್ಲ ಅಂತಾರೆ. ಫ್ರೀ ಕೊಡಕ್ ಸ್ಕೀಮ್ ಇದೆಯಂತ. ಓಟ್ ಹಾಕಿಸ್ಕೊಳಕ್ ಮಾತ್ರ ಬರ್ತಾರೆ. ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ನಾವು ನಿಮ್ಗೆ ಮನೆ ಕೊಡ್ತೀವಿ, ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳಿ, ಎಲ್ಲ ಮಾಡ್ಕೊಡ್ತೀವಿ, ನಾವು ಇದ್ದೀವಿ, ಸ್ವಾಮಿ ಹಾಕು ಅಂತಾರೆ. ಇವಾಗ ಯಾರು ತಿರುಗಿ ನೋಡೋ ಅಮ್ಮ ಸ್ವಾಮಿ ಓಟ್ ಹಾಕಮ್ಮ ಅಂತಾರೆ. ಆಮೇಲೆ ನೋಡ್ರಿ ಗೇಟ್ ಪಾಸು ಅಲ್ವೇ? ಆಮೇಲೆ ಇಲ್ಲಿ ಬೇಯೋರ್ ನೀವು. ಯಾರು ಹೇಳೋರು ಕೇಳೋರೆ, ಇವಾಗ ಯಾರು ಮುಂದಕ್ಕೆ ಬರಲ್ಲ. ಈ ತರ ಬಂದು ಹಿಂಗ್ ನಿಂತು ಯಾರಾದ್ರೂ ಕಷ್ಟ ಕೇಳಿದ್ರ? ಯಾರು ಕೇಳಲ್ಲ, ಯಾರು ಕೇಳಿಲ್ಲ. ಯಾರು ಕೇಳಲಿಲ್ಲ. ರೇಷನ್ ಕಾರ್ಡ್ ಬೇಡವೆ? ಬೇಕು, ಮನೆ ಬೇಡವೆ? ಬೇಕು. 2000 ಫ್ರೀ ಬೇಕಾ ಮನೆ ಬೇಕಾ? ಏನೋ ನೀವು ಬಂದಿದ್ದೀರ. ಫ್ರೀ ಬೇಕಾ ಮನೆ ಬೇಕಾ? ಮನೆ ಬೇಕು, ಎರಡು ಬೇಕು. ಆಹಾ ಎರಡು ಬೇಕು. ಓ ನಮಸ್ಕಾರ ಕಣಮ್ಮ. ಯಾಕೆ ಹಿಂಗ್ ಕುಂತ್ ಬಿಟ್ರಿ? ನಾನು ಮೈಸೂರಲ್ಲಪ್ಪ ಇರೋದು, ಮಧ್ಯಾಹ್ನ ಬಂದಿದ್ವಿ. ಮೈಸೂರವ್ರ? ಮೈಸೂರಲ್ಲಿ ಯಾವರು? ಸಿದ್ಲಿಂಗ್ಪುರ. 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 ಓ ಹೌದಾ? ಇಲ್ಲಿ ಯಾರ ಮನೆ? ನಮ್ಮ ಮಗನ ಮನೆ. ಮಗನ ಮನೆ. ಮಗ ಯಾಕೆ ಇಲ್ಲಿಗೆ ಬಂದರು? ಅವ್ರು ಇಲ್ಲೇ ಇರೋದು. ಹೌದಾ? ಸರಿ ಆಯ್ತು. ಇಲ್ಲೇ ಮದುವೆ ಆಗಿ ಇಲ್ಲೇ ಸೆಟ್ಲ್ ಆಗ್ಬಿಟ್ರು. ಮಗಳು ಹೆಂಡತಿ ಕರ್ಕೊಂಡು ಅಲ್ಲಿ ಬರಲಿಲ್ಲ ಮನೆಗೆ. ಏನು ಜನ ಇದ್ದಾರಪ್ಪ. ತಾಯಿನೇ ಮಗನ ಹುಡ್ಕೊಂಬರಂಗೆ ಆಗೋಯ್ತು. ಮಗ ತಾಯಿ ಹುಡುಕ ಹೋಗ್ಬೇಕು. ಏನಂತೀರಾ? ಏನವ ನಿನ್ನ ಹೆಸರು? ನರ್ಸಮ್ಮ. ಓ ನರ್ಸಮ್ಮ. ಏನು ನಿಮ್ಮ ಪ್ರಾಬ್ಲಮ್ಮು? ನಮ್ಮ ಪ್ರಾಬ್ಲಮ್ ಸೊಳ್ಳೆಗಳು, ಬಾತ್ರೂಮೇ ಸರಿ ಇಲ್ಲ, ಎಲ್ಲ ಫುಲ್ಲು ಕಟ್ಕೊಳುತ್ತೆ. ಎಲ್ಲ ಕಟ್ಕೊಳ್ಳುತ್ತೆ. ಯಾರು ಬಂದು ಕ್ಲೀನ್ ಮಾಡಲ್ವಾ? ಮಾಡ್ತಾರೆ, ಯಾವಾಗ ಬಂದ್ ಮಾಡ್ತಾರೆ. ಬರೋದೇ ಇಲ್ಲ ಜಾಸ್ತಿ. ಬರೋದೇ ಇಲ್ಲ. ನೀವು ಕಂಪ್ಲೇಂಟ್ ಮಾಡಿಲ್ವಾ? ಮಾಡ್ತೀವಿ, ಮಾಡಿದ್ರು ಯಾವತ್ತೋ ಬರ್ತಾರೆ ಜ್ಞಾನ ಬಂದಾಗ. ನರ್ಸಮ್ಮಗೆ ಬಂತಾ? ನಂಗೆ ಬಂದಿಲ್ಲ. ಯಾಕೆ? ನಾನು ಹೊಸ್ದಾಗಿ ಕಾರ್ಡ್ ಮಾಡಿಸಿದ್ದೀನಿ ಅದಕ್ಕೆ. ಮತ್ತೆ ಅಪ್ಲೈ ಮಾಡಿ. ಮುಗೀತು, ಎಲ್ಲ ಮುಗೀತು. ಒಂದಿಬ್ರು ಇದ್ರಲ್ಲ ಎಲ್ಲ ಎಸ್ಕೇಪ್ ಆಗ್ಬಿಟ್ಟವ್ರೆ. ಹೇಳಜ್ಜಿ, ಈಗ ನಿನ್ ಪ್ರಾಬ್ಲಮ್ ಹೇಳಜ್ಜಿ. ಆ ಕಡೆ ನೀರು ಮುಚ್ಚಿಬಿಟ್ಟವ್ರ. ಇದು ಮಳೆ ನೀರು ಯಾವುದು ಮನೆ ಒಳಗೆ ನುಗ್ತು. ಮನೆ ಒಳಗೆ ನುಗ್ಗಿದ ಮೇಲೆ ಈಗ ಗೋಡ ಹಾಕಿಸ್ಕೊಳ. ಈಗ ಹಾಕಿಸ್ಕೊಳ ಒಂದು ತಿಂಗಳಲ್ಲಿ. ನಿಮ್ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡ್ಕೊಂಡ್ರಿ. ಕೇಳು ಅಲ್ಲಿ ಮನೆ ಒಳಗೆ ಹೋಗಿದ್ದೆ. ಇಲ್ಲಿ ನೀ ಮಳೆ ಬಂದ್ರ ಇದ್ರ ತುಂಬ ನೀರು ನಿಂತ್ಕತ್ತ. ಇಲ್ಲಿಂದ ಬರ್ತದೆ ನೀರು, ಈ ಕಡೆಯಿಂದ ಆ ಕಡೆ ರೋಡಿಂದ. ಇಲ್ಲ ಇದ್ರ ಮೇಲೆ ಬರ್ತದ. ಇದ್ರ ಮೇಲೆ ಬರ್ತದ. ಆಮ್ಯಾಕ ಇದ್ರ ತುಂಬ ತುಂಬ್ಕತ್ತ. ತುಂಬಾ ತುಂಬ್ಕೊಳ್ತಾ. ಇದಕ್ಕೆ ಏನು ವ್ಯವಸ್ಥೆ ಇಲ್ವಾ? ಯಾರು ಮಾಡಿರು? ಏನು ಚರಂಡಿ ನೀರು ಆಚೆ ಕಡೆ ಹೋಗೋ ತರ ಇತ್ತು. ಅತ್ತಾಗ ಆ ಕಡೆ ಮುಚ್ಚಿಬಿಟ್ಟವ್ರ. ಯಾವ ನಿಮ್ದು? ಮೈಸೂರು. ಅನ್ಕಂದ ಅತ್ತಾಗ ಇತ್ತಾಗ ಅಂದಾಗಲೇ ಗೊತ್ತಾತು ನೀವು ಮೈಸೂರಿನವ್ರು ಅಂತ. ಮುಚ್ಚಿಬಿಟ್ಟವ್ರ. ಹೌದಾ? ಯಾಕಂದ್ರೆ ಓಪನ್ ಮಾಡಿಸ್ಬೇಕಾರೆ ಮುನಿರತ್ನ ಸರ್ ಮುಚ್ಚಿರೋದು. ಮುನಿರತ್ನ ಸರ್ ಮುಚ್ಚಿದ್ರ? ಯಾಕೆ? ಅದೇನೋ ನಂಗೇನು ಗೊತ್ತು. ಯಾಕೆ MLA ಸಾಹೇಬ್ರು ಬರಲ್ವಾ? ಕಷ್ಟ ಕೇಳಲ್ವಾ? ಹಿಂಗೆ ಕೈ ಮುಗಿತಾರ ಬಂದಿಲ್ಲ ನಿಂತ್ಕೊಂಡು ಏನು ಮಾಡಬೇಕು? ಪರ್ಕೆಗಳು ಮಡಿಕಡಿನಿ. ಪರ್ಕೆ ಮಡಿಕೊಂಡು ಏನು ಮಾಡ್ತೀರಾ? ದೇವ್ರನೆಗೋ ನನ್ನ ತಗೊಂಡು ಜೈಲ್ಗೆ ಹಾಕೋದು ಸರಿನೇ. ನಾನು ಇಲ್ಲೇ ಹಿಂಗೆ ಮಾತಾಡಿ ಏನು ಅನ್ನಿಸ್ತಾ ಇದೆ ಮಾತಾಡಿ ಅಮ್ಮ. ಅವ್ರಿತ್ತ ಗೊತ್ತಾಕ ಅವರೆಲ್ಲ ನೀರು ತುಂಬ ಸುರಿದ್ರು. ನಮ್ಮ ಮನೆ ಒಳಗೆ ತುಂಬ್ಕೊಂಡಿತ್ತು. ಒಳ್ಳೆ ಬಟ್ಟ ಬರೀ ಎಲ್ಲ ಹೊಂಟೋಯ್ತು. ಅಕ್ಕಿ ರಾಗಿ ಎಲ್ಲ ಹೊಂಟೋಯ್ತು. ಓಟ್ ಕೇಳಕ್ಕೆ ಬಂದವ್ರಿಗೆ ಏನು ಹೇಳ್ತೀರಾ ಈಗ? ಹೇಳ್ತೀನಿ, ಬರಲಿ ಬಂದ್ರೆ ಏನು ಹೇಳ್ತೀರಾ? ಬರಲಿ. ನಾವು ಇದಕ್ಕೆ ಆಗ್ತಾಯಿದ್ದು. ನಾನೇ MLA ಅನ್ಕೊಳ್ಳಿ. ನೀನು ಹೋಗಪ್ಪ ನನ್ನ ಮಗನ ಥರ. ಅಲ್ಲ ಈಗ ನಾನೇ MLA ಅನ್ಕೊಳ್ಳಿ, ಏನು ಹೇಳ್ತೀರಾ ನೀವು? ಅವ್ರಿಗೆ ಏನು ಕೇಳ್ತೀರಾ? ನಾನೇ ಬೇಡ. ಇಲ್ಲೂ ನೀರು ಹೋಗಲ್ಲ, ಇಲ್ಲೂ ನೀರು ಹೋಗಲ್ಲ, ಇಲ್ಲೂ ಹೋಗಲ್ಲ. ಇದೇ ಮೋರಿ ನೋಡಿದ್ದೆ. ಈ ಕಡೆ ಸುಣ್ಣದ ಗುಡ್ ನೀರು ಇರಲಿ. ಹಂಗಾರೆ ಈ ಸಲ ಜನಪ್ರತಿನಿಧಿಗೆ ರಾಜಕಾರಣಿಗೆ ಬುದ್ಧಿ ಕಲಿಸ್ತೀರಿ? 3-4 ಸತಿ ನೀರು ಬಂದಿತ್ತು ಒಳಕ. ಓಟ್ ಎಲ್ಲ ಹಾಕದ್ ನೀವು? ಇಲ್ಲಿ ಹಾಕೋದು. ಹೌದು. ಈಗ 12 ಓಟ್ ಅವ. 12 ಅವ ಓಟ್. 12 ಓಟು. ನಿಮ್ಮ ಹೆಸರು? ಮಾದೇವಮ್ಮನ ಮನೇಲಿ 12 ಓಟ್ ಅದ. 12 ಓಟ್ ಆದ್ರೂ ಅವ್ರ ಮನೆ ನೀರು ತುಂಬುತ್ತದೆ. ಸುಳ್ಳು ಹೇಳಲ್ಲ ನಾನು, ಇವ್ರಿಗೆಲ್ಲ ಗೊತ್ತು. 12 ಓಟ್ ಇರೋ ಮಾದೇವಮ್ಮನ ಮನೆ ತುಂಬಾ ನೀರು ತುಂಬ್ಕತ್ತದೆ. ಇಬ್ಬರು ಸತ್ತವ್ರೆ. 10 ಓಟಲ್ಲಿ
ಪೂರ್ತಿ ನೀರು ತುಂಬ್ಕೊಂಡದೆ. ಏನು ಮಾಡ್ಕೊಡ್ತಾ ಇಲ್ಲ. 10 ಓಟು ಇವತ್ತು 10 ಓಟ್ ಲೀಡ್ ಬೇಕು ಅಂದ್ರೆ ಎಷ್ಟು ಕಷ್ಟ ಐತೆ ಗೊತ್ತಾ? 10 ಓಟು ಏನು ಮಾಡಬೇಕು ಅಂತ ಇರಂಗ್ರೆ ನಾನು ಹೇಳಲ್ಲ, ಸುಮ್ಮನೆ ಹೋಗಿ ಮನೆ ಬೇಡ, ನಂಗೆ ಮನಸ್ಸು ಬೇಜಾರು. ಈ ಥರ ನಾವು ಹಿಂಗೆ ವ್ಯವಸ್ಥೆ ಇಂಥ ಕಚಡ ವ್ಯವಸ್ಥೆಲಿ ಇದೀವಲ್ಲ. ಇಲ್ಲ, ಹಾರ್ಟ್ ಆಪ್ರೇಷನ್ ಆಗದ, ನನಗೆ ಒಂದು ಕೆಲಸ ಮಾಡೋಕ್ಕಾಗಲ್ಲ. ಈ ನೀರು ಬೇರೆ ತುಂಬ್ಕೊಂಡು ಅದವಸೆಯತ್ತ, ಅದಕ್ಕೆ ಇದು 5,000 ಖರ್ಚು ಮಾಡಿ ಕಟ್ಟಿಸ್ಕೊಳ. ಒಳಗೆ ನೀರು ತುಂಬ್ಕೊಂಡಿತ್ತು, 1 ತಿಂಗಳಾಯ್ತು. ಇವರೆಲ್ಲ ತುಂಬಿಸಿಡ್ದವ್ರ, ಕೇಳು ಅಲ್ಲಿ. ಅಲ್ಲ, ಇಂಥ ಕರ್ಮದ ಕಚಡ ವ್ಯವಸ್ಥೆಲಿ ಬದುಕ್ತಾ ಇದೀವಿ ನಾವು. ಊರು ನೀರೆಲ್ಲ ಬತ್ತದ, ಬಾತ್ರೂಮ್ ನೀರೆಲ್ಲ ಒಳಗೆ ಬಂದಿತ್ತು. ಮಾದೇವಮ್ಮ 10 ಓಟ್ ಹಿಡ್ಕೊಂಡು ಮನೆ ಒಳಗಡೆ ಟಾಯ್ಲೆಟ್ ತುಂಬಿಸ್ಕೊತಿದೀಯ ನೀನು. ಏನು ನಿಮ್ಮ ಹೆಸರು? ಸವಿತಾ. ಓ ಸವಿತಮ್ಮ, ನಿಮ್ಮ ಮನೆ ನೀರು ತುಂಬಲ್ವಾ? ನಮ್ಮ ಮನೆಗೂ ತುಂಬ್ಕೊಂತದ, ನಾವು ಓಟ್ ಹಾಕಲ್ಲ. ಯಾಕೆ ಓಟ್ ಹಾಕಲ್ಲ? ಹಾಕಲ್ಲ ಅದನ್ನ ಮಕ್ಕು ಹಾಕ್ಬೇಕು. ಹಾಕಲ್ಲ, ಹಾಕದೇ. ಹಿಂಗೆ ನಿರ್ಧಾರ ಮಾಡ್ಬಿಟ್ಟು ಇಲ್ಲಿ ಬಂದು ನೋಡ್ಬಿಟ್ಟು ಆಮೇಲೆ ಹಾಕ್ಸ್ಬೇಕು ಓಟ್. ಅವ್ರು ಕೇಳ್ಬೇಕು, ಅವರು ನೀರು ಎಲ್ಲೋಗುತ್ತೆ ಎಲ್ಲಿ ಬರುತ್ತೆ ನೋಡಿ ಆಮೇಲೆ ಬಂದು ಓಟ್ ಕೇಳ್ಬೇಕು ಅವರು, ಅಷ್ಟೇ. ಬಟ್ ಅವ್ರು ಬಂದಾಗೆಲ್ಲ ಚೆನ್ನಾಗೇ ಇರ್ತದಲ್ಲ. ಅವಾಗ ಚೆನ್ನಾಗಿದೆ, ನಾವು ಒಪ್ಪಲ್ಲ. ನಿಮ್ಮ ಮನೆ ಕಟ್ಕೊಡ್ಬೇಡ, ಅಲ್ಲಿ ರೋಡಲ್ಲಿ ಮೋರಿನಾರ ಮಾಡಿಸ್ಬೇಕು. ಅದಕ್ಕೆ ಅದ್ಯಾಕೆ ಹೊಡೆದ್ರಿ ನನಗೆ? ನೋಡು, ನೀಗ ಬಂದೆ ನಮ್ಮ ಮನೆ ತನಕ ಹೊಡೆದಿ. ಹೇಳಿ ಹೇಳಿ. ಓಟ್ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿರಿ? ಹಾಕಲ್ಲ ನಾವು. ಆದ್ರೂ ನಮ್ಮದು ಹಕ್ಕು, ಹಾಕ್ಬೇಕು. ಹಾಕಲ್ಲ, ನಮ್ಗೆ ಹಕ್ಕು ಬೇಡ. ಮೋರಿ ಮಾಡಿಸ್ಲಿಲ್ಲ, ಅಲ್ಲಿ ಮಾಡಿಸ್ಲಿಲ್ಲ. ಅಲ್ಲಿ ಮೋರಿ ಮಾಡ್ಸಗಂಟ್ಲು ಓಟ್ ಹಾಕಲ್ಲ ಅಂತವ್ರು ಇವರು. ಅದೇನು ಹೌದು, ಹಾಕ್ಬಾರ್ದು. ಹೌದು, ಆದ್ರೆ ಅದು ನಮ್ಮ ಹಕ್ಕು, ಹಾಕ್ಬೇಕು. ಆದ್ರೆ ಬರ್ತಾರಲ್ಲ ಅಲ್ಲೋಡಲ್ಲಿ ಹೆಂಗೆ ಕೇಳಬೇಕು ಎಲ್ಲವ. ಅದು ನಂಗೆ ಗೊತ್ತಿಲ್ಲ, ಪರಕೆ ವಿಚಾರ ನಂಗೆ ಬೇಡ. ಅದು ಮಾದೇವಮ್ಮನ ಇಷ್ಟ ಅದು. ಓಕೆ, ನಾವೀಗ ಬಂದಂಥ ಮುತ್ಯಾಲ್ ನಗರ ಈ ಸ್ಲಮ್ ಇದೆಯಲ್ಲ, ಇದು ಸಂಪೂರ್ಣವಾದಂಥ ಸ್ಲಮ್ ಅಲ್ಲ, ಇದೊಂದು ಸೆಮಿ ಸ್ಲಮ್ ಅಂತಲೇ ಹೇಳ್ಬೋದು. ಅಂದರೆ ಮಿಡಲ್ ಕ್ಲಾಸ್ ಜನ ಜಾಸ್ತಿ ಇದ್ದಾರೆ. ಆದರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡು ಬಂದಿದ್ದು. ಮೋರಿ ಸಮಸ್ಯೆ ಆಗಿರ್ಬೋದು, ಚೇಂಬರ್ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಕಸನ ಅಲ್ಲೇ ಹಾಕಿರೋದು, ಯಾರು ಕೂಡ ಬಂದಿಲ್ಲಿ ಕೆಲಸ ಮಾಡೋದಿಲ್ಲ, ಆ ರೀತಿಯಾದಂಥ ಸಮಸ್ಯೆಗಳು ಇಲ್ಲಿ ಉದ್ಭವ ಆಗಿರೋದು. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಗಾಂಜಾ ಹೊಡೆದು ಹುಡುಗರು ಸರಿಯಾದಂಥ ವರ್ತನೆಯನ್ನು ತೋರ್ತಾ ಇಲ್ಲ. ಇಲ್ಲಿ ಕಿಡಿಗೇಡಿಗಳು ಬಂದು ಇಲ್ಲಿ ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇರುವಂಥದ್ದು ಜನರಿಗೆ. ಜೊತೆಗೆ ಇಲ್ಲಿ ಹೆಣ್ಮಕ್ಳು ಕೂಡ ಇಲ್ಲಿ ಓಡಾಡೋಕ್ಕಾಗೋದಿಲ್ಲ, ಸುರಕ್ಷತೆ ಇಲ್ಲ. ಈ ರೀತಿಯಾದಂಥ ದೂರುಗಳನ್ನು, ಈ ರೀತಿಯಾದಂಥ ಒಂದು ಪ್ರಾಬ್ಲಮ್ಸ್ಗಳನ್ನು ಜನರು ಮೊಟ್ಟ ಮೊದಲೇ ಸ್ಟಾರ್ಟಿಂಗಲ್ಲೇ ಕಾರ್ಯಕ್ರಮದ ಆರಂಭದಲ್ಲೇ ಹೇಳ್ಕೊಂಡಿದ್ದನ್ನು ಕೂಡ ಗಮನಿಸಿದ್ರಿ. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಈ ಒಂದು ಏರಿಯಾ ಕಡೆ ಜಾಸ್ತಿ ಗಮನ ಕೊಡಬೇಕು. ಇಲ್ಲಿ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡಬೇಕು. ಯಾರು ಗಾಂಜಾ ಹೊಡೆದು ಬಂದು ಇಲ್ಲಿ ಸಮಸ್ಯೆ ಕೊಡ್ತಾರೆ, ಈ ಕಿಡಿಗೇಡಿಗಳನ್ನ ಸ್ವಲ್ಪ ನೋಡಬೇಕು, ಅಂಥವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ, ಅವ್ಯವಸ್ಥೆ ಆಗೋಗಿದೆ. ಸೊ ಹಾಗಾಗಿ ದಯವಿಟ್ಟು ಎಮ್ ಎಲ್ ಎ ಆದಿಯಾಗಿ ಯಾರೆಲ್ಲ ಮಧ್ಯದಲ್ಲಿ ಇರ್ತಾರೆ, ಕೌನ್ಸಿಲರ್ ಇಲ್ಲ ಇಲ್ಲಿ, ಆದರೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಬಂದು ಇಲ್ಲಿನ ಸಮಸ್ಯೆಗಳನ್ನು ನೋಡಬೇಕು, ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ, ಮತ್ತೊಂದು ಏರಿಯಾದಲ್ಲಿ ಸಮಸ್ಯೆಗಳನ್ನು ಹೊತ್ಕೊಂಡು ಜನರ ಸಮಸ್ಯೆನ ಕೇಳಿಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇದ್ರಲ್ಲ ಎಲ್ಲ ಎಸ್ಕೇಪ್ ಆಗ್ಬಿಟ್ಟವ್ರೆ. ಹೇಳಜಿ, ಈಗ ನಿನ್ನ ಪ್ರಾಬ್ಲಮ್ ಹೇಳಜಿ. ಆ ಕಡೆ ನೀರು ಮುಚ್ಚಿಬಿಟ್ಟವ್ರ. ಇದು ಮಳೆ ನೀರು ಯಾವುದು ಮನೆ ಒಳಗೆ ನುಗ್ತು. ಮನೆ ಒಳಗೆ ನುಗ್ಗಿದ ಮೇಲೆ ಈಗ ವಾಡ ಹಾಕಿಸ್ಕೋಣ. ಈಗ ಹಾಕಿಸ್ಕೋಣ 1 ತಿಂಗಳಲ್ಲಿ. ನಿಮ್ಮ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡ್ಕೊಂಡ್ರಿ? ಕೇಳು, ಅಲ್ಲಿ ಮನೆ ಒಳಗೆ ಹೋಗಿದ್ದೆ. ಇಲ್ಲಿ ನೀ ಮಳೆ ಬಂದ್ರೆ ಇದ್ರ ತುಂಬ ನೀರು ನಿಂತ್ಕತ್ತ. ಇಲ್ಲಿಂದ ಬರ್ತದೆ ನೀರು, ಈ ಕಡೆಯಿಂದ ಆ ಕಡೆ ರೋಡಿಂದ. ಇಲ್ಲ, ಇದ್ರ ಮೇಲೆ ಬರ್ತದ. ಇದ್ರ ಮೇಲೆ ಬರ್ತದ. ಅದಕ್ಕೆ ಇದ್ರ ತುಂಬ ತುಂಬ್ಕತ್ತ. ತುಂಬ್ಕೊಳ್ತಾ. ಇದಕ್ಕೆ ಏನು ವ್ಯವಸ್ಥೆ ಇಲ್ವಾ? ಯಾರು ಮಾಡಿರು? ಏನು ಚರಂಡಿ ನೀರು ಆಚೆ ಕಡೆ ಹೋಗೋ ಥರ ಇತ್ತು, ಅತ್ತಾಗ ಆ ಕಡೆ ಮುಚ್ಚಿಬಿಟ್ಟವ್ರ. ಯಾವ್ರು ನಿಮ್ದು? ಮೈಸೂರು. ಅನ್ಕಂದ ಅತ್ತಾಗ ಇತ್ತಾಗ ಅಂದಾಗಲೇ ಗೊತ್ತಾತು ನೀವು ಮೈಸೂರಿನವರು ಅಂತ. ಮುಚ್ಚಿಬಿಟ್ಟವ್ರ. ಹೌದಾ? ಯಾಕಂದ್ರೆ ಓಪನ್ ಮಾಡಿಸ್ಬೇಕಾರೆ ಮುನಿರತ್ನ ಸರ್ ಮುಚ್ಚಿರೋದು. ಮುನಿರತ್ನ ಸರ್ ಮುಚ್ಚಿದ್ರ? ಯಾಕೆ? ಅದೇನೋ ನಂಗೇನು ಗೊತ್ತು. ಯಾಕೆ ಎಮ್ ಎಲ್ ಎ ಸಾಹೇಬ್ರು ಬರಲ್ವಾ? ಕಷ್ಟ ಕೇಳಲ್ವಾ? ಹಿಂಗೆ ಕೈ ಮುಗಿತಾರ ಬಂದಿಲ್ಲಿ ನಿಂತ್ಕೊಂಡು ಏನು ಮಾಡಬೇಕು? ಪರ್ಕೆಗಳು ಮಡಿಕಡಿನಿ. ಪರ್ಕೆ ಮಡಿಕೊಂಡು ಏನು ಮಾಡ್ತೀರಾ? ದೇವ್ರನೆಗೋ ನನ್ನ ತಗೊಂಡು ಜೈಲ್ಗೆ ಹಾಕೋದು ಸರಿನೇ. ನಾನು ಇಲ್ಲೇ ಹಿಂಗೆ ಮಾತಾಡ್ತೀನಿ. ಏನು ಅನ್ನಿಸ್ತಾ ಇದೆ ಮಾತಾಡಿ ಅಮ್ಮ. ಅವ್ರಿತ್ತ ಗೊತ್ತಾಕ ಅವರೆಲ್ಲ ನೀರು ತುಂಬ ಸುರಿದ್ರು ನಮ್ಮ ಮನೆ ಒಳಗೆ ತುಂಬ್ಕೊಂಡಿತ್ತು. ಒಳ್ಳೆ ಬಟ್ಟ ಬರಿ ಎಲ್ಲ ಹೊಂಟೋಯ್ತು, ಅಕ್ಕಿ ರಾಗಿ ಎಲ್ಲ ಹೊಂಟೋಯ್ತು. ಓಟ್ ಕೇಳಕ್ಕೆ ಬಂದವ್ರಿಗೆ ಏನು ಹೇಳ್ತೀರಾ ಈಗ? ಹೇಳ್ತೀನಿ, ಬರಲಿ ಬಂದ್ರೆ ಏನು ಹೇಳ್ತೀರಾ? ಬರಲಿ. ನಾವು ಇದಕ್ಕೆ ಆಗ್ತಾಯಿದ್ದ. ನಾನೇ ಎಮ್ ಎಲ್ ಎ ಅನ್ಕೊಳ್ಳಿ,
ಇನ್ನೇನೋ ಹೋಗಪ್ಪ ನನ್ನ ಮಗನ ಥರ. ಅಲ್ಲ ಈಗ ನಾನೇ ಎಮ್.ಎಲ್.ಎ ಅನ್ಕೊಳ್ಳಿ, ಏನು ಹೇಳ್ತೀರಾ ನೀವು ಅವ್ರಿಗೆ, ಏನು ಕೇಳ್ತೀರಾ? ನಾನೇ ಬೇಡ, ಇಲ್ಲೂ ನೀರು ಹೋಗಲ್ಲ, ಇಲ್ಲೂ ನೀರು ಹೋಗಲ್ಲ, ಇಲ್ಲೂ ಹೋಗಲ್ಲ. ಇದೇ ಮೋರಿ ನೋಡಿ ಇಲ್ಲಿ. ಈ ಕಡೆ ಸುಣ್ಣದ ಗುಡ್ ನೀರು. ಹಂಗಾರೆ ಈ ಸಲ ಜನಪ್ರತಿನಿಧಿಗೆ ರಾಜಕಾರಣಿಗೆ ಬುದ್ಧಿ ಕಲಿಸ್ತೀರಿ? ಹ್ಞೂ 3-4 ಸತಿ ನೀರು ಬಂದಿತ್ತು ಒಳಕ್ಕೆ. ಓಟ್ ಎಲ್ಲ ಹಾಕದ್ ನೀವು? ಇಲ್ಲಿ ಹಾಕೋದು. ಹೌದು. ಈಗ 12 ಓಟ್ ಅವ. 12 ಅವ ಓಟ್. 12 ಓಟು. ನಿಮ್ಮ ಹೆಸರು? ಮಾದೇವ. ಮಾದೇವಮ್ಮನ ಮನೇಲಿ 12 ಓಟ್ ಅದ. 12 ಓಟ್ ಆದ್ರೂ ಅವ್ರ ಮನೆ ನೀರು ತುಂಬ್ತದೆ. ಸುಳ್ಳು ಹೇಳಲ್ಲ ನಾನು, ಇವ್ರಿಗೆಲ್ಲ ಗೊತ್ತು. 12 ಓಟ್ ಇರೋ ಮಾದೇವಮ್ಮನ ಮನೆ ತುಂಬಾ ನೀರು ತುಂಬ್ಕತ್ತದೆ. ಸತ್ತಗೋರೆ, ಇಬ್ಬರು ಸತ್ತೋರು. 10 ಓಟಲ್ಲಿ ಪೂರ್ತಿ ನೀರು ತುಂಬ್ಕೊಂಡದೆ. ಏನು ಮಾಡ್ಕೊಡ್ತಾ ಇಲ್ಲ. 10 ಓಟು. ಇವತ್ತು 10 ಓಟ್ ಲೀಡ್ ಬೇಕು ಅಂದ್ರೆ ಎಷ್ಟು ಕಷ್ಟ ಐತೆ ಗೊತ್ತಾ? 10 ಓಟು. ಏನು ಮಾಡಬೇಕು ಅಂತ ಇರಂಗ್ರ? ನಾನು ಹೇಳಲ್ಲ, ಸುಮ್ಮನೆ ಹೋಗಿ ಮನೆ. ಬೇಡ, ನಂಗೆ ಮನಸ್ಸು ಬೇಜಾರು. ಈ ಥರ ನಾವು ಹಿಂಗೆ ವ್ಯವಸ್ಥೆ ಇಂಥ ಕಚಡ ವ್ಯವಸ್ಥೆ ಇದೀವಲ್ಲ. ಇಲ್ಲ, ಹಾರ್ಟ್ ಆಪ್ರೇಷನ್ ಆಗದ. ನನಗೆ ಒಂದು ಕೆಲಸ ಮಾಡೋಕ್ಕಾಗಲ್ಲ. ಈ ನೀರು ಬೇರೆ ತುಂಬ್ಕೊಂಡು ಅದವಸೆಯತ್ತ. ಅದಕ್ಕೆ ಇದು 5,000 ಖರ್ಚು ಮಾಡಿ ಕಟ್ಟಿಸ್ಕೊಳ. ಒಳಗೆ ನೀರು ತುಂಬ್ಕೊಂಡಿತ್ತು. 1 ತಿಂಗಳಾಯ್ತು. ಇವರೆಲ್ಲ ತುಂಬಿಸಿಡ್ದವ್ರ, ಕೇಳು ಅಲ್ಲಿ. ಅಲ್ಲ, ಇಂಥ ಕರ್ಮದ ಕಚಡ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಿ ನಾವು. ಊರು ನೀರೆಲ್ಲ ಬತ್ತದ, ಬಾತ್ರೂಮ್ ನೀರೆಲ್ಲ ಒಳಗೆ ಬಂದಿತ್ತು. ಮಾದೇವಮ್ಮ 10 ಓಟ್ ಇಟ್ಕೊಂಡು ಮನೆ ಒಳಗಡೆ ಟಾಯ್ಲೆಟ್ ತುಂಬಿಸ್ಕೊತಿದೀಯ ನೀನು. ಏನು ನಿಮ್ಮ ಹೆಸರು? ಸವಿತಾ. ಓ ಸವಿತಮ್ಮ, ನಿಮ್ಮ ಮನೆ ನೀರು ತುಂಬಲ್ವಾ? ನಮ್ಮ ಮನೆಗೂ ತುಂಬ್ಕೊಂತದ, ನಾವು ಓಟ್ ಹಾಕಲ್ಲ. ಯಾಕೆ ಓಟ್ ಹಾಕಲ್ಲ? ಹಾಕಲ್ಲ. ಅದನ್ನ ಮಕ್ಕು ಹಾಕ್ಬೇಕು. ಹಾಕಲ್ಲ, ಹಾಕದೇ. ಹಿಂಗೆ ನಿರ್ಧಾರ ಮಾಡ್ಬಿಟ್ಟು ಇಲ್ಲಿ ಬಂದು ನೋಡ್ಬಿಟ್ಟು ಆಮೇಲೆ ಹಾಕ್ಸ್ಬೇಕು ಓಟ್. ಅವ್ರು ಕೇಳ್ಬೇಕು, ಅವರು ನೀರು ಎಲ್ಲೋಗುತ್ತೆ ಎಲ್ಲಿ ಬರುತ್ತೆ ನೋಡಿ ಆಮೇಲೆ ಬಂದು ಓಟ್ ಕೇಳ್ಬೇಕು ಅವರು, ಅಷ್ಟೇ. ಬಟ್ ಅವ್ರು ಬಂದಾಗೆಲ್ಲ ಚೆನ್ನಾಗೇ ಇರ್ತದಲ್ಲ. ಅವಾಗ ಚೆನ್ನಾಗಿದೆ, ನಾವು ಒಪ್ಪಲ್ಲ. ನಿಮ್ಮ ಮನೆ ಕಟ್ಕೊಡ್ಬೇಡ, ಅಲ್ಲಿ ರೋಡಲ್ಲಿ ಮೋರಿನಾರ ಮಾಡಿಸ್ಬೇಕು. ಅದಕ್ಕೆ ಅದ್ಯಾಕೆ ಹೊಡೆದ್ರಿ ನನಗೆ? ನೋಡು, ನೀಗ ಬಂದೆ ನಮ್ಮ ಮನೆ ತನಕ ಹೊಡೆದಿ. ಹೇಳಿ ಓಟ್ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿರಿ? ಹಾಕಲ್ಲ ನಾವು. ಆದ್ರೂ ನಮ್ಮದು ಹಕ್ಕು, ಹಾಕ್ಬೇಕು. ಹಾಕಲ್ಲ, ನಮ್ಗೆ ಹಕ್ಕು ಬೇಡ. ಮೋರಿ ಮಾಡಿಸ್ಲಿಲ್ಲ, ಅಲ್ಲಿ ಮಾಡಿಸ್ಲಿಲ್ಲ. ಅಲ್ಲಿ ಮೋರಿ ಮಾಡ್ಸಗಂಟ್ಲು ಓಟ್ ಹಾಕಲ್ಲ ಅಂತವ್ರು ಇವರು. ಅದೇನು ಹೌದು, ಹಾಕ್ಬಾರ್ದು. ಹೌದು, ಆದ್ರೆ ಅದು ನಮ್ಮ ಹಕ್ಕು, ಹಾಕ್ಬೇಕು. ಆದ್ರೆ ಬರ್ತಾರಲ್ಲ ಅಲ್ಲೋಡಲ್ಲಿ ಹೆಂಗೆ ಕೇಳಬೇಕು ಎಲ್ಲವ. ಅದು ನಂಗೆ ಗೊತ್ತಿಲ್ಲ, ಪರಕೆ ವಿಚಾರ ನಂಗೆ ಬೇಡ. ಅದು ಮಾದೇವಮ್ಮನ ಇಷ್ಟ ಅದು. ಓಕೆ, ನಾವೀಗ ಬಂದಂಥ ಮುತ್ಯಾಲ ನಗರ ಈ ಸ್ಲಮ್ ಇದೆಯಲ್ಲ, ಇದು ಸಂಪೂರ್ಣವಾದಂಥ ಸ್ಲಮ್ ಅಲ್ಲ, ಇದೊಂದು ಸೆಮಿ ಸ್ಲಮ್ ಅಂತಲೇ ಹೇಳ್ಬೋದು. ಅಂದರೆ ಮಿಡಲ್ ಕ್ಲಾಸ್ ಜನ ಜಾಸ್ತಿ ಇದ್ದಾರೆ. ಆದರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡು ಬಂದಿದ್ದು. ಮೋರಿ ಸಮಸ್ಯೆ ಆಗಿರ್ಬೋದು, ಚೇಂಬರ್ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಕಸನ ಅಲ್ಲೇ ಹಾಕಿರೋದು, ಯಾರು ಕೂಡ ಬಂದಿಲ್ಲಿ ಕೆಲಸ ಮಾಡೋದಿಲ್ಲ. ಆ ರೀತಿಯಾದಂಥ ಸಮಸ್ಯೆಗಳು ಇಲ್ಲಿ ಉದ್ಭವ ಆಗಿರೋದು. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಗಾಂಜಾ ಹೊಡೆದು ಹುಡುಗರು ಸರಿಯಾದಂಥ ವರ್ತನೆಯನ್ನು ತೋರ್ತಾ ಇಲ್ಲ. ಇಲ್ಲಿ ಕಿಡಿಗೇಡಿಗಳು ಬಂದು ಇಲ್ಲಿ ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇರುವಂಥದ್ದು ಜನರಿಗೆ. ಜೊತೆಗೆ ಇಲ್ಲಿ ಹೆಣ್ಮಕ್ಳು ಕೂಡ ಇಲ್ಲಿ ಓಡಾಡೋಕ್ಕಾಗೋದಿಲ್ಲ, ಸುರಕ್ಷತೆ ಇಲ್ಲ. ಈ ರೀತಿಯಾದಂಥ ದೂರುಗಳನ್ನು, ಈ ರೀತಿಯಾದಂಥ ಒಂದು ಪ್ರಾಬ್ಲಮ್ಸ್ಗಳನ್ನು ಜನರು ಮೊದಲೇ ಸ್ಟಾರ್ಟಿಂಗಲ್ಲೇ ಕಾರ್ಯಕ್ರಮದ ಆರಂಭದಲ್ಲೇ ಹೇಳ್ಕೊಂಡಿದ್ದನ್ನು ಕೂಡ ಗಮನಿಸಿದ್ರಿ. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಈ ಒಂದು ಏರಿಯಾ ಕಡೆ ಜಾಸ್ತಿ ಗಮನ ಕೊಡಬೇಕು. ಇಲ್ಲಿ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡಬೇಕು. ಯಾರು ಗಾಂಜಾ ಹೊಡೆದು ಬಂದು ಇಲ್ಲಿ ಸಮಸ್ಯೆ ಕೊಡ್ತಾರೆ, ಈ ಕಿಡಿಗೇಡಿಗಳನ್ನ ಸ್ವಲ್ಪ ನೋಡಬೇಕು, ಅಂಥವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ, ಅವ್ಯವಸ್ಥೆ ಆಗೋಗಿದೆ. ಸೊ ಹಾಗಾಗಿ ದಯವಿಟ್ಟು ಎಮ್ ಎಲ್ ಎ ಆದಿಯಾಗಿ ಯಾರೆಲ್ಲ ಮಧ್ಯದಲ್ಲಿ ಇರ್ತಾರೆ, ಕೌನ್ಸಿಲರ್ ಇಲ್ಲ ಇಲ್ಲಿ, ಆದರೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಬಂದು ಇಲ್ಲಿನ ಸಮಸ್ಯೆಗಳನ್ನು ನೋಡಬೇಕು, ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ, ಮತ್ತೊಂದು ಏರಿಯಾದಲ್ಲಿ ಸಮಸ್ಯೆಗಳನ್ನು ಹೊತ್ಕೊಂಡು ಜನರ ಸಮಸ್ಯೆನ ಕೇಳಿಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.